ನ್ಯೂಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಮಂದಿರ ಜನವಾಡದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಪಂಚಾಕ್ಷರಿ ಮಂತ್ರ ಷಡಕ್ಷರಿ ಮಂತ್ರ ನಿರಂತರವಾಗಿ 24 ಗಂಟೆಗಳವರೆಗೆ ನಿರಂತರವಾಗಿ ನಡೀತಾ ಇರ್ತದೆ ಸರ್. ಇದು ಬಾಬುರಾವ್ ಮಹಾರಾಜರು ಅಲಿಯಂಬರ್ ಇವರು ನಡೆಸ್ತಾ ಇರುವುದು ಇಲ್ಲಿ 3ನೇ ವರ್ಷ ಇದು ಅಖಂಡ ಹರಿನಾಮ ಸಪ್ತಾಹ. ಈ ಮಹಾದೇವ ಮಂದಿರದ ಒಂದು ಸ್ವಾಮೀಜಿಯವರು ಬಸವರಾಜ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅವರ ಒಂದು ಭಕ್ತಾದಿಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ನಿರಂತರವಾಗಿ ಪಾಂಡುರಂಗ ಭಜನ ಮಂಡಳಿ ಮತ್ತು ದಿನಾಲು ಒಂದೊಂದು ಊರಿನಿಂದ ಸದ್ಭಕ್ತರು ಬಂದು ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ದೊಡ್ಡ ದೊಡ್ಡ ಕಲಾವಿದರು ಅಲಿಯಂಬರ್, ಬಾಳೂರ್, ಕಪ್ಲಾಪುರ್, ಜನವಾಡ, ಮರ್ಕಲ್ ಮತ್ತು ಹಜನಾಳ್, ಈ ಶೇಖಾಪುರ್, ಇಂದಿನ ಒಂದು ಭಜನ ಮಂಡಳ ಶೇಖಾಪುರದವರು ಒಂದು ಅದ್ಭುತವಾದಂತಹ ಒಂದು ಭಜನೆ ಕಾರ್ಯಕ್ರಮವನ್ನು ಇಲ್ಲಿ ನೀಡ್ತಾ ಇರ್ತಾರೆ. ಈ ಒಂದು ಭಕ್ತಾದಿಗಳ ಒಂದು ಸುದೈವ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಇಂಥ ಪವಿತ್ರವಾದಂಥ ಒಂದು ಮಹಾದೇವ ಪಾರ್ವತಿ ಮಂದಿರದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇರುವುದು ಎಲ್ಲ ನಾಳೆ ಸಪ್ತಾಹ ಕಾರ್ಯಕ್ರಮದ ಕೊನೆ ದಿನ ಇದೆ ಸರ್. ಮತ್ತು ನಾಳೆ 5 ಗಂಟೆಗೆ ಧ್ವನಿ ಪೂಜೆ ಇದೆ. ಮುಂಜಾನೆಯಿಂದ ಸಂಜೆವರೆಗೆ ಕಾರ್ಯಕ್ರಮ 30ನೇ ತಾರೀಕು ನಡೀತಾ ಇರ್ತದೆ. ಮತ್ತು ಧ್ವನಿ ಪೂಜೆ ಆದ ನಂತರ ಸಪ್ತಾಹ ಕಾರ್ಯಕ್ರಮ ಮುಗಿದಿರ್ತದೆ. ಬಾಬುರಾವ್ ಮಹಾರಾಜರು ನಿರಂತರವಾಗಿ ಅಂದರೆ ಕೆಲವೇ ದಿವಸಗಳ ಹಿಂದೆ ಚಾರ್ಧಾಮ್ ಯಾತ್ರಾದಲ್ಲಿ ಅಂದರೆ ಕೇದಾರ್ನಾಥ್, ಬದ್ರಿನಾಥ್, ಯಮನೋತ್ರಿ, ಗಂಗೋತ್ರಿ ಅಲ್ಲಿ ಎಲ್ಲ ಸಪ್ತಾಹ ಕಾರ್ಯಕ್ರಮವನ್ನು ಮುಗಿಸಿ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ. ಮತ್ತು ಇಲ್ಲಿ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣ ಮಾಣಿಕ್ ನಗರ್ನಲ್ಲಿ ಸಪ್ತಾಹ ಕಾರ್ಯಕ್ರಮ ಇದೆ. ಮಾಣಿಕ್ ನಗರ್ ಕಾರ್ಯಕ್ರಮ ಸಪ್ತಾಹ ಮುಗಿದ ನಂತರ ತಕ್ಷಣದಿಂದಲೇ ಅಯೋಧ್ಯದಲ್ಲಿ ಸಪ್ತಾಹ ಕಾರ್ಯಕ್ರಮ ನಡೀತದೆ. ಇಂಥ ಒಂದು ಕಾರ್ಯಕ್ರಮ ಒಂದು ಮಹಾರಾಜರ ನೇತೃತ್ವದಲ್ಲಿ ನಡೀತವೆ. ನನ್ನ ಹೆಸರು ಬಲ್ಭೀಮ್ರಾವ್, ನಾನು ಜನವಾಡದ ನಿವಾಸಿಯಾಗಿದ್ದೇನೆ. ಹೀಗೆ ಸಾಧಾರಣವಾಗಿ ಏನಂದ್ರೆ ಸಮಾಜ ಸೇವೆ ಮಾಡ್ತಾ ಒಂದು ಭಕ್ತ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತೇನೆ. ನಮಸ್ಕಾರ. ರೋಡಲ್ಲಿ ಸೂರ್ಯಧಾಬಾ ಇದೆ. ಸೂರ್ಯಧಾಬಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದೆ. ಏನೇನು ಮಾಡ್ತೀವಿ ಹಬ್ಬದಾಗ ಊಟ? ಏನು ಹಬ್ಬದಾಗ ವೆಜ್ ತಿರಂಗ ಮಾಡ್ತೀವಿ, ವೆಜ್ ಕಡಾಯಿ ಮಾಡ್ತೀವಿ, ಕಾಜು ಕಡಾಯಿ, ಪನ್ನೀರ್ ಬಟರ್ ಮಸಾಲ, ಮೇಥಿ ಚಮ್ಮನು, ಮತ್ತು ಮೇಥಿ ರೈಸು, ಕರ್ಡ್ ರೈಸು, ದಾಲ್ ಕಿಚಡಿ,
ಮತ್ತು ಗೋಬಿ ಮಂಚೂರಿ, ಗೋಬಿ 65, ವೆಜ್ ಚಟ್ಪಟ, ವೆಜ್ ಮಮತಾಜು, ಮನ್ ಪಸಂದು, ಸೂರ್ಯ ಸ್ಪೆಷಲು, ರಾಜಾ ರಾಣಿ, ಬೇಗಂ ಬೈರ್, ಶ್ಯಾಮ್ ಸಬೇರ, ಅಂಗೂರಿ, ಮೆಟ್ರೋ ಮುಂತಾದ ಐಟಮ್ಗಳೆಲ್ಲ ಮಾಡ್ತೀವಿ. ರೈಸ್ದಾಗ ಏನು ಐಟಮ್ ಮಾಡ್ತೀರಿ? ರೈಸ್ದಾಗ ಕರ್ಡ್ ರೈಸು, ದಾಲ್ ಮೇಥಿ, ಪುಟಾಣ ರೈಸು, ಕಾಜು ರೈಸು, ಮತ್ತು ಮಸಾಲಾ ರೈಸು, ವೆಜ್ ತಿರಂಗ ರೈಸು, ಮನ್ಪಸಂದ್ ರೈಸು ಮಾಡ್ತೀವಿ ಸರ್. ರೋಟಿ ರೋಟಿ, ಬಟ್ರ್ ನಾನು, ತಂದೂರಿ, ಬಟ್ರ್ ಕುಂಚ, ಬಟ್ರ್ ಮಸಾಲ ಮತ್ತು ಜವಾರಿ. ಮತ್ತೆ ಬಿಟ್ಟು ಮತ್ತೇನು ಸ್ಪೆಷಲ್ ಅನ್ನದಾಗ ಮತ್ತೇನು ಐಟಮ್ ಮಾಡ್ತೀರಿ? ಬರ್ತ್ಡೇ ಫಂಕ್ಷನ್ ಅದು ಮಾಡ್ತೀವಿ ಸರ್. ಇಲ್ಲಿ ಜಗದ ಸರ್. ಯಾವ್ಯಾವ ಕಾರ್ಯಕ್ರಮ ಜಗದ? ಬರ್ತ್ಡೇ ಕಾರ್ಯಕ್ರಮ ಕದ ಸರ್. ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲ ಜಾಗ ಕೊಡ್ತೀವಿ ಸರ್. ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಮಾಡಿಕೊಡ್ತೀವಿ ಸರ್. ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅದ? ಕುಡಿಯೋ ನೀರಿನ ವ್ಯವಸ್ಥೆ ಅದ ಸರ್, ಲೈಟಿನ ವ್ಯವಸ್ಥೆ ಅದ. ಬೆಂಗಳೂರು ಟು ನೇಪಾಲ್ ಬಸ್ ಬರ್ತಾರೆ. ಎಷ್ಟು ಮಂದಿ ಕೆಲಸ ಮಾಡ್ತಾರೆ ಧಾಬಾದಾಗ? ನಮ್ಮಲ್ಲಿ ಟೋಟಲ್ 26 ಜನ ಮಾಡ್ತಾರೆ ಸರ್. ಎಲ್ಲವ್ರದವ್ರಲ್ಲ? ಎಲ್ಲ ಲೋಕಲ್ದವ್ರೆ ಸರ್. ಜವಾರಿ ರೋಟಿ ಚಪಾತಿ ಎಲ್ಲ ಕೊಡ್ತಾರಾ? ಹೌದು ಸರ್. ನಮ್ಮ ಹೆಸರೇನು? ನನ್ನ ಹೆಸರು ಶ್ರೀಕಾಂತ್ ಮಲ್ಲಿಕಾರ್ಜುನ್ ಸಕ್ರೆಪ್ಪ ಹಸ್ನಾಳ್ ಸರ್. ಎಷ್ಟು ವರ್ಷ ಇದು ನಡೆಸ್ಕೊತಿ? ಇದು ನಡ್ಸ್ಲತ್ತ 6ನೇ ವರ್ಷ ರನ್ನಿಂಗ್ ಅದ ಸರ್. ಟೋಟಲ್ ನನ್ನ ಬಳಿ 4 ಡಾಬಾ ಇದ್ದಾವೆ. ಸೂರ್ಯ ರೆಸ್ಟೋರೆಂಟ್ ಅಂತ. ಎಲ್ಲಿ? ಸನ್ಪುರ್ ವಿಲೇಜ್ ಒಂದು ಸರ್, ಜನೋಡ ವಿಲೇಜ್ ಒಂದು, ಹೇರ್ಗಾಪುರ್ ಕ್ರಾಸ್ ಒಂದು ಸರ್, ಮತ್ತೆ ಪಡಿಗಾಳ 4. 4 ಸರ್. ವಿಶ್ವಸನೀಯ ಧಾಬಾ ಆಗಿದ್ದು ಸೂರ್ಯ ಧಾಬಾ. ನಾವು 6 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ನಾವು ರಿಲೇಟಿವೇ ಆಗಬೇಕು, ತಮ್ಮವರೇ ಇದ್ದೀವಿ ನಾವು ಕೂಡ. ಎಲ್ಲ ನಮ್ಮದು ಏನು ಫ್ರೆಂಡ್ ಸರ್ಕಲ್ ಎಲ್ಲ ಭಾಳ ಜನ ಬರ್ತಾರೆ. ಔರಾದಿಂದ, ಬೀದರಿಂದ, ದೇಗ್ಲೂರಿಂದ, ಈ ಕಡೆ ಕಂಗ್ಟಿ, ಆಮೇಲೆ ನಾರಾಯಣಖೇಡು, ಕಮಲ್ ನಗರು, ಗೀರ್, ಲಾತೂರ್ ಎಲ್ಲ ಕಡೆ ಬರ್ತಾರೆ. ಊಟ ಏನಂದರೆ ಇಲ್ಲಿ ಒಂದು 50 ಥರದ ಒಂದು ಸಬ್ಜಿಗಳಿದ್ದಾವೆ. ಆಮೇಲೆ ರೋಟಿಯಲ್ಲಿ ಕೂಡ ಒಂದು 10 ಟೈಪ್ ರೋಟಿ ಇದ್ದಾವೆ. ಆಮೇಲೆ ನೇಪಾಳಿಂದ ಗಾಡಿ ಬರ್ತವೆ. ಅಂದರೆ ಬೆಂಗಳೂರಿಂದ ನೇಪಾಳ ಹೋಗುವಂಥ ಬಸ್ಗಳೇನು ಈ ದಾರಿಯಲ್ಲೇ ಹೋಗ್ತಾರೆ. ಅವರು ಬೀದರ್ ಮಾರ್ಗದಿಂದ ಸನ್ಪುರ್ ಮ್ಯಾಗ ಹೋಗ್ಬೇಕಾದ್ರೆ ಇಲ್ಲೇ ಮುಂಜಾನೆ ಊಟ ಮಾಡಿ ಹೋಗ್ತಾರೆ. 2 ಬಸ್ ನೇಪಾಳ ಹೋಗುವಂಥವ್ರು ಹೋಗ್ತಾರೆ. ಡೈಲಿ 2 ಬಸ್ ಇಲ್ಲಿಂದ ನೇಪಾಳ ಹೋಗ್ತವೆ. ಬೆಂಗಳೂರಿಂದ ಬರ್ಬೇಕಾದ್ರೆ ಬೀದರಿಂದ ಇಲ್ಲಿ ಬಂದು ಹೋಗ್ತವೆ. ಅವ್ರಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಾರೆ, ಇಲ್ಲಿ ಊಟ ಮಾಡ್ತಾರೆ. ಅವರು ಊಟ ಮಾಡ್ತಾರೆ. ಎಲ್ಲ ನಾರ್ತ್ ಇಂಡಿಯನ್ ಇರ್ತಾರೆ, ಅವರು ಎಲ್ಲ ಊಟ ಮಾಡಿ ಹೋಗ್ತಾರೆ. ಆಮೇಲೆ ಬರುವಾಗ 2 ಬಸ್ ಇರ್ತವೆ. ದಿನ 4 ಬಸ್ ಇರ್ತವೆ ಸರ್. ಮುಂಜಾನೆ 8 ಗಂಟೆ ಒಳಗಡೆ ಒಂದು 2 ಬಸ್ ಇರ್ತವೆ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಸ್ವಲ್ಪ ಟ್ರಾಫಿಕಲ್ಲಿ ಹಿಂದೆ ಮುಂದೆ ಆದ್ರೂ 4 ಗಂಟೆಗೊಳಗೆ ಬರ್ತಾರೆ. ನಮ್ಮ ಹೆಸರು? ನಮ್ಮ ಹೆಸರು ಗಣಪತಿ ಸಕ್ರೆಪ್ನವ್ರು ಹಸ್ನಾಳ್. ಇದು ಸುಮಾರು 6 ವರ್ಷದಿಂದ ಈ ಧಾಬಾ ಆಗಿದೆ. ಅದರ ಸಲುವಾಗಿ ಯಾರೆಯ ವ್ಯವಸ್ಥೆ ಬರೋರು ಹೋಗೋರು, ನೀರು ನಿಡಿ ಏನೇ ಇರಲಿ ವ್ಯವಸ್ಥೆ ಫುಲ್ಲು. ಗರೀಬ್ ಇರಲಿ, ಸಾವುಕಾರ ಇರಲಿ, ಇದ್ರೂ ಭೀ ಕೊಡ್ತೇವೆ, ಇಲ್ಲದ್ರೂ ಭೀ ಕೊಡ್ತೇವೆ. ಅವ್ರದ್ದೆಲ್ಲ ಪೂರ ಫುಲ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಧನ್ಯವಾದ ತಿಳಿಸ್ತೇವೆ. ಏನು ಹೆಸರು? ಮತ್ತೇನು? ನಮ್ಮ ಹೆಸರು ಸುಕುಮಾರ್ ಪವಾರ್ ಹಸ್ನಾಳ್. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ. ವಂದನೆಗಳು.